ಆದ್ರೆ ಮೊಟ್ಟೆ ತಿಂತೀನಲ್ಲ, ನಾನು ಮೊಟ್ಟೆ ತಿಂದ್ರೆ ನಿಮಗೇನು ಪ್ರಾಬ್ಲಮ್ಮು? ಸಿಕ್ಕಾಪಟ್ಟೆ ಜನ ಬಂದು ಹೆಡ್ ಶೂಟ್ ಮಾಡ್ತೀರಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೋಪ್ ನಮ್ಮ ವಿಡಿಯೋಸ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ, ಮತ್ತೆ ನಾವು ತೋರಿಸ್ತಾ ಇರುವಂಥ ರೆಸಿಪೀಸ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಕುಕ್ ಮಾಡ್ಕೊಂಡು ಅಂತ ಭಾವಿಸ್ತೀನಿ. ಆ್ಯಂಡ್ ಇವಾಗ ಸಮ್ಮರ್ ವೆಕೇಶನ್ ಇರೋ ಕಾರಣ ಮಕ್ಕಳಿಗೆ ಸ್ನ್ಯಾಕ್ಸ್ ಟೆನ್ಷನ್ ಆಗೋಗಿರುತ್ತೆ ಅಮ್ಮಂದ್ರಿಗೆ ಎಲ್ಲರಿಗೂ ಮಾಡೋದಕ್ಕೆ. ಏನಪ್ಪ ದಿನಕ್ಕೊಂದು ಮಾಡೋದು, ದಿನಕ್ಕೊಂದು ವಿಡಿಯೋ ನೋಡಬೇಕು, ದಿನಕ್ಕೊಂದು ರೆಸಿಪಿನ ಮಕ್ಳಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಆಚೆ ಜಂಕ್ ಫುಡ್ ಕೊಡೋಣ, ಜಂಕ್ ಫುಡ್ ತಿನ್ಸೋಣ. ತುಂಬ ಜಂಕ್ ಫುಡ್ ಇಸ್ ನಾಟ್ ಗುಡ್. ಅಪರೂಪಕ್ಕೆ ಜಂಕ್ ಫುಡ್ ಇಸ್ ಫೈನ್, ಬಿಕಾಸ್ ನಾನು ತಿಂತೀನಿ, ನಾನೇನು ಇದು ಅಂತ ಹೇಳ್ತಾ ಇಲ್ಲ, ನಾನು ಚೆನ್ನಾಗಿ ತಿಂತೀನಿ. ಸೊ ಎನಿವೇಸ್, ಏನು ಗೊತ್ತಾ ಮ್ಯಾಟರು, ಇವತ್ತು ನಿಮಗೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತೀನಿ ವಿಚ್ ಈಸ್ ಹೆಲ್ದಿ. ಲೈಟಾಗಿ ಜಂಕು, ನಾನು ಮೊದಲೇ ಹೇಳ್ಬಿಡ್ತೀನಿ, ಲೈಟಾಗಿ ಜಂಕು. ನೀವು ಅದರಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಅದನ್ನು ಹೆಲ್ದಿಯಾಗೂ ಕನ್ವರ್ಟ್ ಮಾಡಬಹುದು. ನಾನು ಹೇಳ್ತೀನಿ ಏನೇನು ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ ಸ್ನ್ಯಾಕ್ಸು ಸಿಕ್ಕಾಪಟ್ಟೆ ಒಳ್ಳೇದು, ಯಾಕಂದರೆ ನಾನು ಮೊಟ್ಟೆ ಬಳಕೆ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿಯಲ್ಲಿ. ಸೊ ಮೊಟ್ಟೆಯಲ್ಲಿ ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮತ್ತು ಇದು ತುಂಬ ಟ್ರೆಂಡಿಂಗಲ್ಲಿದೆ. ಜಪಾನಲ್ಲಿ ಒಂದು ತಿಂಡಿ ಇದು ಅಂತ ಹೇಳಿ, ಜಪಾನ್ ಎಗ್ ಸ್ಯಾಂಡ್ವಿಚ್, ಸಂಡೋ ಅಂತ ಕರೀತಾರೆ, ಆಯಿತಾ. 7-Elevenಗೆ ಹೋಗಿರೋರಿಗೆ ಗೊತ್ತಿರುತ್ತೆ. ನಾನು ಬ್ಯಾಂಕಾಕ್ ಹೋದಾಗ, ಮಲೇಷ್ಯಾಗೆ ಹೋದಾಗ ನಾನು 7-Elevenಲ್ಲೇ ತಿಂತಾ ಇದ್ದಿದ್ದು, ಬಿಕಾಸ್ ನಂಗೆ ಬೇರೆ ಎಲ್ಲೂ ನಾನ್ ವೆಜ್ ತಿನ್ನಲ್ಲ ಆ ಕಾರಣ ಅಲ್ಲ. ಸೊ ಎಗ್ ಅಟ್ಲೀಸ್ಟ್ ತಿಂತೀನಿ ಅಂತ ಹೇಳಿ 7-Elevenಲ್ಲಿ ಹೋಗಿ ತಿಂತಾ ಇದ್ದೆ ನಾನು. ಸೊ ಆ ಒಂದು ಸ್ಯಾಂಡ್ವಿಚ್ನ ಟ್ರೈ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಇವತ್ತು ಅದಕ್ಕೆ ಉದ್ಘಾಟನೆ ಕಾರ್ಯಕ್ರಮನ ಶುರುಚ್ಕೊಳ್ಳೋಣ. ಈ ವಿಚಾರ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಬಹುದು, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಇರದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಜಾತಿ ಧರ್ಮದ ಬಗ್ಗೆ ಬೋರ್ಡ್ ಹಾಕ್ಕೊಂಡು ಅಥವಾ ನನ್ನ ವೀಡಿಯೋಸಲ್ಲಿ ನಾನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ಆಯಿತಾ. ನಾನು ನಾನ್ ವೆಜ್ ತಿನ್ನಲ್ಲ, ಕರೆಕ್ಟು. ನಾನು ಇವತ್ತಿಗೂ ಹೇಳ್ತೀನಿ, ನಾನು ನಾನ್ ವೆಜ್ ತಿನ್ನಲ್ಲ. ಆದರೆ ಮೊಟ್ಟೆ ತಿಂತೀನಲ್ಲ, ನಾನು ಮೊಟ್ಟೆ ತಿಂದರೆ ನಿಮಗೇನು ಪ್ರಾಬ್ಲಮ್ಮು? ಸಿಕ್ಕಾಪಟ್ಟೆ ಜನ ಬಂದು ಹೆಡ್ ಶೂಟ್ ಮಾಡ್ತೀರಾ. ಯಾಕೆ? ನಿಮ್ಮ ಮನೆಗೆ ಬಂದು ನಾನು ಮೊಟ್ಟೆ ತಿಂತಾ ಇದ್ದೀನಾ? ಇಲ್ಲ ತಾನೆ. ನನ್ನ ಆರೋಗ್ಯ ಸಮಸ್ಯೆ 1000 ಇದೆ. ನೀವು ನನ್ನನ್ನು ಫಾಲೋ ಮಾಡಿಲ್ಲ, ನಿಮ್ಗೆ ಗೊತ್ತೇ ಇರಲ್ಲ ನನ್ನ ಆರೋಗ್ಯ ಸಮಸ್ಯೆ ಹೆಂಗಿದೆ ಅಂತ. ಆ ಟೈಮಲ್ಲಿ ದಿನಕ್ಕೆ 6 ಮೊಟ್ಟೆ ತಿನ್ನಬೇಕು ಕಂಪಲ್ಸರಿ ಅಂತ ನನಗೆ ಡಾಕ್ಟರ್ ಹೇಳಿದ್ದಾರೆ. ಬಿಕಾಸ್ ಕ್ಯಾಲ್ಶಿಯಂ ಬೇಕು, ಪ್ರೋಟೀನ್ ಬೇಕು ಬಾಡಿಗೆ ಅಂತ ಹೇಳ್ಬಿಟ್ಟು ಎಲ್ಲಾನು ನಾನು ಇದರಲ್ಲೇ ತಿಂತೀನಿ ತರಕಾರಿಲಿ. ಅಂದರೆ ಕೆಲವೊಂದು ಐಟಮ್ಗಳು ಕೆಲವೊಂದು ಟೈಮ್ಗಳಲ್ಲಿ ಬಾಡಿಗೆ ಅಡ್ಜಸ್ಟ್ ಆಗದೆ ಇಲ್ದಿರೋ ಕಾರಣ ನನಗೆ ಮೊಟ್ಟೆ ತಿನ್ನೋಕ್ಕೆ ಹೇಳಿದ್ದಾರೆ. ಅಫ್ಕೋರ್ಸ್ ನಾನು ನಾನ್ ವೆಜ್ ಇವತ್ತೂ ತಿನ್ನೋದಿಲ್ಲ, ಆದರೆ ಮೊಟ್ಟೆ ನನ್ನ ಆರೋಗ್ಯ ಸಮಸ್ಯೆ ಶುರುವಾದಾಗಿಂದ ನಾನು ಮೊಟ್ಟೆ ತಿನ್ನಲೇಬೇಕು, ನನಗೆ ಆಪ್ಷನ್ನೇ ಇಲ್ಲ. ಅಸಹಿಸ್ಕೋತೀನೋ, ಇಷ್ಟಪಟ್ಟು ತಿಂತೀನೋ, ಮತ್ತೊಂದು ಮಗದೊಂದು ನನಗೆ ಬೇಡ. ಒಟ್ಟಿನಲ್ಲಿ ಎವ್ರಿ ಸಿಂಗಲ್ ಡೇ ಇವತ್ತಿಗೂ ನನಗೆ ಮೊಟ್ಟೆ ತಿನ್ನೋಕ್ಕೆ ಹೇಳಿದ್ದಾರೆ. ಆದರೆ ನಾನು ಎವ್ರಿ ಡೇ ತಿನ್ನೋದಿಲ್ಲ, ನನಗೆ ಆಗಲ್ಲ. ಬಟ್ ಯಾವಾಗಾದರೂ ಒಂದ್ಸತಿ ಅದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಕನ್ಸಂಪ್ಷನ್ ಮಾಡ್ತೀನಿ. ಆರೋಗ್ಯ ಸಮಸ್ಯೆ ಇದ್ದಾಗ ಜಾತಿ ಧರ್ಮ ಇದನ್ನೆಲ್ಲ ಸೈಡಿಗೆ ಹಾಕಬೇಕು. ನಿಮ್ಮ ಆರೋಗ್ಯ ಇಂಪಾರ್ಟೆಂಟು. ನಾನು ಫಸ್ಟ್ ಏನು ಹೇಳೋದು ಗೊತ್ತಾ, ಇದು ನಾನು ತುಂಬ ಸತಿನೂ ಹೇಳಿದ್ದೀನಿ ನನ್ನ ಇನ್ಸ್ಟಾಗ್ರಾಮಲ್ಲೂ. ಮಾನವರಾಗಿ ಬದುಕ್ರಿ ಫಸ್ಟು. ನಾನು ಹೇಳೋದು ಹ್ಯುಮ್ಯಾನಿಟಿ ಫಸ್ಟು ಬೇಕು. ನೀವು ಹುಟ್ಟಿದ ಮೇಲೆ ಜಾತಿ ಧರ್ಮ ಬರೋದು. ಫಸ್ಟು ನೀವು ಮಾನವರಾಗಿ, ಒಂದು ಹುಡುಗ ಒಂದು ಹುಡುಗಿ ಅಂತ ನಿಮ್ಗೆ ಹಾಸ್ಪಿಟಲ್ ಸರ್ಟಿಫೈ ಮಾಡ್ತಾರೆ. ಹುಟ್ಟಿದ ತಕ್ಷಣ ಇವು ಆ ಜಾತಿ ಇವು ಜಾತಿ ಅಂತ ಯಾರೂ ಸರ್ಟಿಫೈ ಮಾಡೋದಿಲ್ಲ. ಫಸ್ಟು ಹ್ಯುಮ್ಯಾನಿಟಿನ ಕಾಪಾಡ್ಕೊಳ್ಳಿ. ನನ್ನ ಇಷ್ಟ, ನಾನು ತಿಂತೀನಿ, ನಿಮಗೇನು ಪ್ರಾಬ್ಲಮ್ಮು ಅಂತ ಅರ್ಥನೇ ಆಗಲ್ಲ ನನಗೆ. ಎವ್ರಿ ಟೈಮ್ ನಾನು ಮೊಟ್ಟೆದೇನಾದರೂ ತೋರಿಸಿದಾಗ ನಂದೇ ಲಿಕ್ಲಿ ಅಂತ ಬಂದುಬಿಡ್ತಾರೆ ಕಮೆಂಟ್ ಹಾಕೋಕ್ಕೆ. ಸೊ ಇಟ್ ಈಸ್ ಮೈ ಚಾಯ್ಸ್, ಇಟ್ ಈಸ್ ಮೈ ಇಷ್ಟ. ಸೊ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಅನ್ಸುತ್ತೆ ನನಗೆ ಕೆಲವೊಂದು ಸಲ. ಸೊ ನೋಡಿ, ನೀವು ಮೊಟ್ಟೆ ತಿನ್ನೋರಾದರೆ ಅಥವಾ ಮೊಟ್ಟೆ ತಿನ್ನೋಕ್ಕೆ ಇಷ್ಟ ಇದ್ದರೆ ನಾವು ಮಾಡೋದು ರೆಸಿಪಿನ ಅಪರೂಪಕ್ಕೆ ತೋರಿಸೋದು. ನಾವೇನು ದಿನಾ ನಿಮಗೆ ಮಾಡ್ಕೊಂಡು ಕೂತಿಲ್ಲ. ಯಾವಾಗಾದರೂ ತೋರಿಸಿದಾಗ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಪ್ಲೀಸ್ ಡೂ ಟ್ರೈ. ಯಾರು ಬೇಡ ಅಂತ ಹೇಳ್ತಿಲ್ಲ. ನೆಗೆಟಿವ್ ಆಗಿ ಅದನ್ನು ಕೂತ್ಕೊಂಡು ಕಮೆಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಸಂಪಾದನೆ ಮಾಡ್ತೀನಿ, ನಾನು ತರ್ತೀನಿ, ನಾನು ತಿಂತೀನಿ. ನಿಮ್ಮ ಮನೆಗೆ ಬಂದು ನಾನು ಮೊಟ್ಟೆನ ತಿಂತಾ ಇಲ್ಲ. ಆ್ಯಂಡ್ ಜಾತಿ ಧರ್ಮದ ಬಗ್ಗೆ ನಾನು ಬೋರ್ಡ್ ಹಾಕೊಂಡು ಕೂತಿಲ್ಲ. ನಾನು ಇದು ನನ್ನ ಇಷ್ಟ, ನನ್ನ ಆರೋಗ್ಯದ ಸಮಸ್ಯೆ 1000 ಇದೆ, ನಾನು ತಿಂತೀನಿ, ಓಕೆನಾ. ಸೊ ಅಫೆನ್ಸ್ ಇಲ್ಲ, ನಾನು ಇಷ್ಟನ್ನೇ. ನಾನು ಲಾಸ್ಟು 3-4 ವೀಡಿಯೋಸಲ್ಲಿ ಕಮೆಂಟ್ ಆಫ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಹೆವಿ ಟಾರ್ಚರ್ ಮಾಡಿದ್ದಾರೆ. ನಾನು ತಿಂದರೆ ನಿಮಗೇನು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ. ನಾನು ಹಂಗೆ ಎಲ್ಲರ ಮನೆಗೂ ಬಂದು ನೀವು ತಿನ್ಬಿಡಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ. ನಿಮ್ಮ ಇಷ್ಟ, ನೀವು ಏನು ಬೇಕಾದರೂ ತಿನ್ನಿ. ನಮಗಿಷ್ಟ ಇಲ್ವಾ, ನಾವು ತಿನ್ನೋದಿಲ್ಲ ಅಷ್ಟೇ. ಇಟ್ಸ್ ಎಂಡ್ ಆಫ್ ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್. ಓಕೆ ಗೈಸ್. ಸೊ ನನಗೆ ಜಾಸ್ತಿ ಮಾತಾಡಿದ್ರೆ ಸಿಕ್ಕಾಗುತ್ತೆ. ಆಲ್ರೆಡಿ 4 ನಿಮಿಷ ಆಗಿದೆ. ಬನ್ನಿ ರೆಸಿಪಿನ ಮಾಡಿ ತೋರಿಸ್ತೀನಿ. ದಯವಿಟ್ಟು ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ, ಓಕೆ. ಇಟ್ ಈಸ್ ವೆರಿ ಹೆಲ್ದಿ. ತೋರಿಸ್ತೀನಿ ಬನ್ನಿ. ತುಂಬ ಈಸಿ ಮಾಡೋದು. ಎಲ್ಲೋನ ಸಪ್ರೇಟ್ ಮಾಡ್ಕೊಳ್ಳಿ. ಬೇಯಿಸಿರೋ ಮೊಟ್ಟೆನ ಸಣ್ಣದಕ್ಕೆ ಹಿಂಗೆ ಹೆಚ್ಕೊಳ್ಳಿ. ನಾನು 3 ಮೊಟ್ಟೆ ತಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ 3 ಎಲ್ಲೋನ ಇಲ್ಲಿ ಇಟ್ಟಿದ್ದೀನಿ. ಬೇಕಾಗಿರೋ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ, ಬೆಣ್ಣೆ, ಮಾಯೋನೀಸು, ಬ್ರೆಡ್ಡು, ಉಪ್ಪು, ಮೆಣಸು ಇಷ್ಟೇ ಬೇಕಾಗಿರೋದು. ಇದನ್ನು ಈಗ ಸ್ಮ್ಯಾಶ್ ಮಾಡ್ಕೋಬೇಕು.
ನಾನು ಇವಾಗ ಹೀಗೆ ಸ್ಮ್ಯಾಶ್ ಮಾಡ್ಕೊತೀನಿ ಮೊಟ್ಟೆನ. ನಾನು ನಮ್ಮ ಅಮ್ಮನ ಹೆಲ್ಪ್ ಕರಿತೀನಿ, ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಮತ್ತು ಇಲ್ಲಿ ತೋರಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮ ಅಮ್ಮನ ಕರೆದಿ ಮಾಡಿಸಿಸ್ತೀನಿ. ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲೋ ನಮ್ಮಂಥವ್ರು, ನನಗೆ ಎಲ್ಲೋ ಇಷ್ಟ ಇಲ್ಲ, ಅಟ್ಲೀಸ್ಟ್ ಹಿಂಗಾದರೂ ಅದ್ರ ಕನ್ಸಂಪ್ಷನ್ ಆಗುತ್ತೆ. ಓಕೆ, ಇವಾಗ ಅದಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್. ನಿಮ್ಗೆ ಸ್ಪೂನ್ ಕೊಡಲ್ಲ, ಗೊತ್ತಾಗುತ್ತಾ ಎಷ್ಟು ಹಾಕಬೇಕು ಅಂತ? ಉದ್ರಸು, ನಾನು ನೋಡ್ತೀನಿ. ಅಟ್ಲೀಸ್ಟ್ ಒಂದೊಂದು ಚಮಚ ಆದರೂ ಬೇಕು. ಹಾಕು 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 ಹಾಕು. ಹಾಂ, ಸಾಕು ಸಾಕು ಸಾಕು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಮ್ಮ ಹಾಕಮ್ಮ. ಖಾರ ತಿನ್ನೋರಿದ್ರೆ ಚಿಲ್ಲಿ ಫ್ಲೇಕ್ಸು ಇಲ್ಲ ಸ್ಕಿಪ್ ಮಾಡ್ಬೋದು. ಸಾಕು ಬಿಡು ಸಾಕು ಬಿಡು. ಪರು, ಯಾಕಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀರಲ್ಲ, ನೋಡ್ಕೊಳ್ಳಿ. ಸಾಲ್ಟು, ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ. ಸ್ವಲ್ಪ ಸಕ್ಕರೆ, ಚೂರೇ ಚೂರು ಹಾಕಮ್ಮ ಸಕ್ಕರೆ. ಹಾಗೆ ಕೈಯಲ್ಲಿ ಹಾಕೊಂಡು ಚೂರೇ ಚೂರಷ್ಟೇ, ಜಾಸ್ತಿ ಬೇಡ. ಹಾಂ, ಒಂಚೂರು ಸಕ್ಕರೆ. ಸಾಕು. ಇವಾಗ ಇದನ್ನು ಕಲಸು ನೀಟಾಗಿ. ಬೇಡ ಇದನ್ನಿಷ್ಟು ಕಲಸು. ಇದಕ್ಕೆ ಸ್ವಲ್ಪ ಮಯೋನೀಸ್ ಹಾಕ್ಬೇಕು ಇವಾಗ. ಗಂಟ್ಲು ಗಿಡಿಯುತ್ತೆ ಅಂತಾರೆ. ಹಾಕೋ, ಮಯೋನೀಸ್ ಜಾಸ್ತಿ ಬೇಕು ಹಾಕೋ. ಗಂಟ್ಲು ಗಿಡಿಯುತ್ತೆ ಅಂತಾರೆ. ಈ ಥರ ಮಾಡ್ಕೊಂಡು ತಿಂದರೆ ಸ್ಮೆಲ್ಲಾಗಿ ಇಲ್ಲ, ಸ್ಮೆಲ್ಲೇ ಬರಲ್ಲ. ಸ್ಮೆಲ್ ಇರಲ್ಲ, ಎಲ್ಲ ಇದು ಬೀಟ್ ಮಾಡಿಬಿಡುತ್ತೆ. ಓಕೆ, ಈಗ ಫ್ಲೇವರ್ಸು ಫುಲ್ ಕಲಿಸ್ಬಿಡು. ಇದು ಬೇಡ ಅದೇನು, ಸ್ವಲ್ಪ ಹಾಲು ಹಾಕಮ್ಮ ಅದಕ್ಕೆ. ಸ್ನ್ಯಾಕ್ಸ್ ರೆಸಿಪಿ ಮೊಟ್ಟೆ ಸ್ಯಾಂಡ್ವಿಚ್. ಚೂರು, ಅದೊಂದು ಚೂರು ಕನ್ಸಿಸ್ಟೆನ್ಸಿ ಬರೋಕ್ಕಷ್ಟೇ, ಇನ್ನೊಂದು ಚೂರು ಹಾಕ್ಬೋದು. ಸಾಕು. ಅದು ನೀಟಾಗಿ ಇವಾಗ ಪೇಸ್ಟ್ ಥರ ಆಗುತ್ತೆ. ಹಂಗೆ ಗೋಧಿ ಬ್ರೆಡ್ಡಾ, ಸ್ವೀಟ್ ಬ್ರೆಡ್ಡಾ? ಸೊ ಹೆಲ್ದಿ ಆಪ್ಷನ್ ನಂಬರ್ 1 ಮಯೋನೀಸು ಮನೇಲೇ ಮಾಡ್ಕೋಬೋದು, ಇಲ್ಲ ಅಂದರೆ ಆಚೆಯಿಂದ ತರಬೋದು, ನಿಮ್ಮ ಚಾಯ್ಸ್. ಮೈನೀಸ್ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಬರೀ ಹಾಲು ಹಾಕೋಬೋದು. ಬಟ್ ಮೈನೀಸ್ ಹಾಕೊಂಡ್ರೆ ನಿಮಗೆ ಆ್ಯಕ್ಚುಲಿ ಮೊಟ್ಟೆ ಫ್ಲೇವರ್ ಬರಲ್ಲ. ಸೊ ಐ ರೆಕಮೆಂಡ್ ಮಯೋನೀಸ್. ಒಂಚೂರು ಸ್ಮೆಲ್ ಇಲ್ಲ, ಎಲ್ಲೋ ಇಶ್ಯೂ. ಕೆಲವ್ರಿಗೆ ಆ ಸ್ಮೆಲ್ಲೇ ಇಷ್ಟ ಆಗಲ್ಲ, ಇರಿಟೇಟ್ ಮಾಡ್ಕೋತಾರೆ, ನೀರು ತಿನ್ನೋದಿಲ್ಲ. ಮೊದಲಾಗಿ ಈ ಥರ ಮಾಡಿಕೊಂಡ್ರೆ ಪ್ರೋಟೀನ್ ಒಳಗಡೆ ಹೋಗಬೇಕು ಬಾಡಿಗೆ. ನಿಮಗೆ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ರು ದಿನಕ್ಕೆ 6 ಮೊಟ್ಟೆ ತಿನ್ನೊಂದಿದ್ದಾರೆ. ಅವಳಿಗೆ ಇಷ್ಟ ಇಲ್ಲ, ಅಟ್ಲೀಸ್ಟ್ ವಾರಕ್ಕೂ ಒಂದು 2 ಆದರೂ ತಿನ್ನಬೇಕು, 2-3 ನೋಡಿ. ಇವಾಗ ಈ ಕಟ್ ಮಾಡಿರೋದು ಸ್ಮಾಲ್ ಮೊಟ್ಟೆ ಪೀಸಸ್ನ ಇದಕ್ಕೆ ಹಾಕೋ. ನಿಮಗೆ ಗೊತ್ತೇ ಆಗಲ್ಲ, ಮಕ್ಳಿಗಂತೂ ಬಾಕ್ಸ್ ರೆಸಿಪಿ ಜಯ್ಯ. ಇವಾಗ ಸ್ನ್ಯಾಕ್ಸು ಜಯ್ಯ. ಇಲ್ಲ, ಮೊಟ್ಟೆ ಹಲೋ ಮಾಡಲ್ಲ ಸ್ಕೂಲ್ಗಳಿಗೆ, ಸ್ನ್ಯಾಕ್ ಮನೇಲಿ ತಿನ್ಬೋದು. ನಿನ್ಗೆ ಹೇಳಿದಾರ ಸ್ಕೂಲಲ್ಲಿ ಮೊಟ್ಟೆ ಅಲೋ ಮಾಡಲ್ಲ ಅಂತ? ಗೊತ್ತಿಲ್ಲ ನನಗೆ. ಮತ್ತೆ ಸುಮ್ಮನೆ ಹೇಳ್ಬಾರ್ದು. ಯಾಕೆ ತಗೊಂಡೋಗೋರು ತಿನ್ನೋರು ಮನುಷ್ಯರೇ ಅಲ್ವಾ? ಅಂಗನವಾಡಿಲೇ ಮೊಟ್ಟೆ ಕೊಡ್ತಾರೆ. ತಿನ್ಬೋದು ಕಣಮ್ಮ. ಹೌದಾ? ಇವಾಗ ಸಮ್ಮರ್ ಹಾಲಿಡೇಸು ಮಾಡ್ಕೊಂಡು ತಿನ್ನಿ, ಎಂಜಾಯ್. ಮನೇಲಿ ಮಾಡ್ಕೊಂಡು ತಿನ್ನಿ. ಈಗ ಕಲ್ಸಮ್ಮ ಇವಾಗ ಫುಲ್. ನನಗೆ ಇಲ್ಲಿ ವಿಡಿಯೋ ಮಾಡಿಕೊಂಡು ಇದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ರೆಸಿಪಿ, ಬಟ್ ಅಮ್ಮನ ಹೆಲ್ಪ್. ನಾನು ಅಡುಗೆ ಮಾಡಿದಾಗ ಈ ಕ್ಯಾಮ್ರಾಮನ್ ಆಗಿರಲ್ವಾ, ಹಂಗೆ. ಇವಾಗ ನಿನ್ನ ರೆಸಿಪಿ ಇದು, ಪರವಾಗಿಲ್ಲ, ನಾನು ಕಲ್ತಂಗೆ ಆಗುತ್ತೆ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಓಕೆ, ಈಗ ಬ್ರೆಡ್ ತೊಗೊಬತ್ತೀನಿ. ಬ್ರೆಡ್ಡಿಗೆ ಬಟರ್ ಹಾಕಬೇಕು ಇವಾಗ. ನಿಮಗೆ ಬ್ರೆಡ್ಡು ಚಾಯ್ಸು ನಿಮ್ಮದು. ವೀಟ್ ಬ್ರೆಡ್ಡು, ಓಟ್ ಬ್ರೆಡ್ಡು, ಯಾವ ಬ್ರೆಡ್ ಆದರೂ ನೀವು ಕನ್ಸಂಪ್ಷನ್ ಮಾಡ್ಬೋದು, ಅದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಮಯೋನೀಸು ಮತ್ತು ಬ್ರೆಡ್ಡಲ್ಲಿ ಚೇಂಜಸ್ನ ಮಾಡಿದ್ರೆ ನಿಮಗೆ ಇನ್ನೂ ಹೆಲ್ದಿ ಆಗುತ್ತೆ. ಸೊ ಚಾಯ್ಸ್ ಇಸ್ ಯುವರ್ಸ್. ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಸೊ ಇವಾಗ ನಾನು ಬ್ರೆಡ್ಗೆ ಬಟರ್ ಹಾಕ್ತಾ ಇದ್ದೀನಿ, ಆಯಿತಾ? ಬ್ರೆಡ್ಡಿಗೆ ಬಟರ್ ಹಾಕಿ ಇವಾಗ ಈ ಫಿಲ್ಲಿಂಗ್ ಏನಿದೆಯಲ್ಲ ಇದನ್ನು ಹಿಂಗೆ ಸ್ಟಫ್ ಮಾಡಿಬಿಡ್ತೀನಿ. ಇದನ್ನು ಆ್ಯಕ್ಚುಲಿ ನೀವು ತವಾ ಮೇಲೆ ಹಾಕಬೇಕು, ಫ್ರೈ ಮಾಡಬೇಕು, ಟೋಸ್ಟ್ ಮಾಡಬೇಕು, ಏನೂ ಇಲ್ಲ. ಆ್ಯಕ್ಚುಲಿ ಸ್ಯಾಂಡ್ವಿಚ್ನ ನೀವು ಕೋಲ್ಡಾಗಿ ತಿಂದ್ರೇ ಮಜಾ. ಕೋಲ್ಡಾಗೆ ತಿನ್ಬೇಕು ನೀವು. ಓಕೆ, ಇದನ್ನಿಷ್ಟು ಹಾಕಿ ನಾನು ಇವಾಗ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿದರೆ ಜಪಾನೀಸ್ ವೈರಲ್ ಎಗ್ ಸಂಡೋ ಅಲಿಯಾಸ್ ಸ್ಯಾಂಡ್ವಿಚ್ ಇಸ್ ರೆಡಿ. ಟೇಸ್ಟ್ ಮಾಡು ಫಸ್ಟ್. ನಾನೇ ತಿಂತೆ, ನಾನು ಬದುಕಿದ್ರೆ ಮಮ್ಮ ತಿಂತೀನಿ ಅಂತ. ಮಕ್ಕಳೇ ದೇವರು, ನೀವು ತಿನ್ನಿ. ಆ್ಯಕ್ಚುಲಿ ಮೊಟ್ಟೆ ಅಂತ ಅಡ್ರೆಸ್ಸೇ ಗೊತ್ತಾಗಲ್ಲ. GPS ಲೊಕೇಶನ್ ಲಾಸ್ಟ್.
ಫಾರಿನ್ ಕಂಟ್ರೀಸ್ ಹೋದಾಗ 7-Eleven ಅಂತ ಒಂದು ಅಂಗಡಿ ಬರುತ್ತೆ. ಈ ಥರ ಸ್ಯಾಂಡ್ವಿಚ್ಗಳನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಹಾಗೆ ತೊಗೊಂಡು ಹಾಗೆ ತಿನ್ನೋದು. ನೀವೆಷ್ಟು ಕೋಲ್ಡ್ ಆಗಿ ತಿಂತೀರಾ ಈ ಸ್ಯಾಂಡ್ವಿಚ್ಗಳು ಅಷ್ಟು ಬ್ಯೂಟಿಫುಲ್ ಟೇಸ್ಟ್ ಇರುತ್ತೆ. ಅದಕ್ಕೆ ಅದನ್ನು ಟೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಇದ್ರ ಮೇಲೆ ಚೀಸ್ ಹಾಕ್ಬೋದಾ ಅಂದರೆ ಹಾಕ್ಬೋದು, ಬಟ್ ಚೀಸ್ ಹಾಕಿದ್ರೆ ನೀವು ಬಿಸಿ ಮಾಡಬೇಕು. ಇದೊಂದು ಪ್ರಾಬ್ಲಮ್ ಇದೆ, ಹಂಗೆ ಚೀಸ್ ತಿನ್ನೋಕ್ಕಾಗಲ್ಲ, ನೀವು ಮೆಲ್ಟ್ ಮಾಡಬೇಕು. ಅಲ್ಲೇ ಮೆಲ್ಟ್ ಮಾಡಿಬಿಟ್ಟು ಇದ್ರ ಮೇಲೆ ಚೀಸ್ ಹಾಕೊಳ್ಳಿ. ತುಂಬ ಚೆನ್ನಾಗಿದೆ, ಸಕ್ಸಸ್. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಕ್ಳಿಗೊಂದು ಮೊಟ್ಟೆ ಬೇಯಿಸ್ಕೊಟ್ಬಿಟ್ರೆ ಸಾಕು, ಮಕ್ಕಳೇ ಮಾಡ್ಕೊಂಡ್ಬಿಡ್ತಾರೆ ಈ ರೆಸಿಪಿನ. ಮಾಡ್ಬೋದು, ಆರಾಮಾಗಿ. ಕೆಚಪ್ ಅದ್ಕೋತೀನಿ ಅಂದ್ರೆ ಅದ್ಕೋಬೋದು. ಕುಕಿಂಗ್ ವಿತೌಟ್ ಫೈರ್, ಕುಕಿಂಗ್ ವಿತೌಟ್ ಫೈರ್ ಎಗ್ ಆಮೇಲೆ ಬೇಯಿಸ್ಕೊಡಿ ಅಷ್ಟೇ. ಅದೊಂದು ಮಾಡ್ಕೊಂಡ್ರೆ ಮಕ್ಕಳೇ ಮಾಡ್ಕೊಂಡು ತಿನ್ಕೋಬೋದು ಡಿಫ್ರೆಂಟ್ ಟೇಸ್ಟಲ್ಲಿ. ಮಜಾ. ಅಷ್ಟು ಪುಟ್ಟು ಪೀಸ್ಕೊಟ್ಟಿದ್ದೀನಿ, ಯಾಕಂದರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಸಖತ್ತಾಗಿದೆ, ಚೆನ್ನಾಗಿದೆಯಾ? ನನಗೇನಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 10-15 ನಿಮಿಷ ಆಮೇಲೆ ಇದನ್ನು ಮಾಡಿದ್ರೆ ಇನ್ನೂ ಸ್ವಲ್ಪ ಕೂಲಾಗಿರುತ್ತೆ ಅನಿಸುತ್ತೆ. ಏನು ಮಾಡಬೇಕು ಗೊತ್ತಾ, ಬ್ರೆಡ್ಡಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಬ್ರೆಡ್ ಇಟ್ಟಿರೋದು ಪರವಾಗಿಲ್ಲ, ಇದು ಕೂಲಾಗಿದ್ರೆ ಇನ್ನೂ ಸೂಪರ್. ಎಷ್ಟು ಕೋಲ್ಡ್ ತಿಂತೀರ ಅಷ್ಟು ಟೇಸ್ಟ್ ಇದು ಸ್ಯಾಂಡ್ವಿಚು. ಚೂರಿಲ್ಲ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಂಗೆ? ಸೊ ಫ್ಲೇವರ್ ಹೊಡಿದೆ ಜಾಸ್ತಿ, ಅದಕ್ಕೆ ಮೊಟ್ಟೆ ಫ್ಲೇವರ್ ಗೊತ್ತಾಗಲ್ಲ. ಅದೇ ಇನ್ನೂ ತಣ್ಣಗೆ ಬೇಕು ಅನ್ನೋದು ಕರೆಕ್ಟ್ ಇದೆ. ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗುತ್ತೆ. ಸೊ ಮೊಟ್ಟೆನೂ ಹೋಯ್ತು, ಇದು ಆಯಿತು. ಮೊಟ್ಟೆ ತಿಂದರೆ ನನ್ನ ಮಕ್ಳಿಗೆ ಮೊಟ್ಟೆ ಅದು ಒಳಗಡೆ ಕೊಡ್ತೀವಿ, ವೈಟ್ ತಿಂತೆ. ಈ ಥರ ತಿಂದರೆ ಎರಡೂ ಒಳಗೋಗುತ್ತೆ. ಪೀಸ್. ನಮ್ಮ ಸ್ಯಾಂಡ್ವಿಚ್ ರೆಸಿಪಿ ಸಕ್ಸಸ್.